Happy हनुमान महाराज ದಿನ ನಮ್ಮೆಲ್ಲರ ಆರಾಧ್ಯ ದೈವ ಪದ್ಮಭೂಷಣ ಮೆಗಾಸ್ಟಾರ್ ಚಿರಂಜೀವಿ ಅವರ 71ನೇ ವರ್ಷದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ರವರು ಎಲ್ಲ ನೇತೃತ್ವದಲ್ಲಿ ಈ ದಿನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರಿಗೆ ಆ ಭಗವಂತ ಚಿರಂಜೀವಿ ಅವರಿಗೆ ಅವರ ಕುಟುಂಬಕ್ಕೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಎಲ್ಲರೂ ಸೇರಿ ಎಲ್ಲ ಅಭಿಮಾನಿಗಳು ಸೇರಿ ಈ ದಿನ ಪ್ರಾರ್ಥನೆ ಮಾಡುವ ಮುಖಾಂತರ, ಅದೇ ರೀತಿ ಸಾಯಂಕಾಲ ಬಾಪೂಜಿ ನಗರದಲ್ಲಿ ಕೇಕ್ ಕಟಿಂಗ್ ಮತ್ತು ಅನ್ನದಾನ ಕಾರ್ಯಕ್ರಮವೂ ಸಹ ಹಮ್ಮಿಕೊಂಡಿದ್ದೀವಿ. ಈ ದಿನ ನಮ್ಮ ಗುಬ್ಬು ಮರದ ಆನಂದ್ ಅವರು ಪರಿಸರ ವಾದಿಗಳು, ಅವರ ಒಂದು ನೇತೃತ್ವದಲ್ಲಿ ಗಿಡ ನೆಟ್ಟುವ ಕಾರ್ಯಕ್ರಮವೂ ಸಹ ಆಯೋಜನೆ ಮಾಡಿದ್ದೀವಿ. ಏಕೆಂದ್ರೆ ನಮ್ಮ ಮೆಗಾಸ್ಟಾರ್ ಚಿರಂಜೀವಿ ಅವರು ಅಂತಂದ್ರೆ ಅವರು ಆರೋಗ್ಯಕ್ಕೆ ಮತ್ತೆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ಮೆಗಾಸ್ಟಾರ್ ಚಿರಂಜೀವಿ ಅವರು. ನೋಡಿ, ಅವರು ಅಭಿಮಾನಿಗಳಿಗೋಸ್ಕರ ಈ ಸಲ ಏನ್ ಮಾಡಿದಾರೆ ಅಂತಂದ್ರೆ ವಿಮೆ 5 ಲಕ್ಷ ವಿಮೆಯನ್ನು ಸಹ ಎಲ್ಲ ಸೀನಿಯರ್ಸ್ ಅಭಿಮಾನಿಗಳು ಏನಿದ್ದಾರೆ ಅವ್ರಿಗೆಲ್ಲಾನು ಸಹ ಅವ್ರಿಗೆ ಪಾಲಿಸಿಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂತಂದ್ರೆ ಅದು ಮೆಗಾಸ್ಟಾರ್ ಚಿರಂಜೀವಿ ಅವರು. ಅವರು ಯಾವುದೇ, ಯಾಕೆಂತಂದ್ರೆ ಅವರು ಕೆಳಮಟ್ಟದಿಂದ ಬಂದಿರೋರು, ಅವ್ರ ಕಷ್ಟ ಸುಖ ಎಲ್ಲ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಇವತ್ತು ಇಂಡಸ್ಟ್ರಿಯಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದಾಗ ಏನೇ ಕಷ್ಟ ಬಂದಾಗ ಅವರು ಮುಂದೆ ನಿಂತು ಆತ್ಕೊಳ್ತಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಮೆಗಾಸ್ಟಾರ್ ಚಿರಂಜೀವಿ ಅವರು. ಇವತ್ತು ಅವರ ಒಂದು ನೇತೃತ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೋ ಅವರು ರಕ್ತದಾನ ಶಿಬಿರಗಳಿಂದ ಇರ್ಬೋದು, ಮತ್ತೆ ಸಸಿ ನಡೆಯುವ ಕಾರ್ಯಕ್ರಮದಿಂದ ಇರ್ಬೋದು, ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಅಂತಂದ್ರೆ ಮೆಗಾಸ್ಟಾರ್ ಅಭಿಮಾನಿಗಳು. ನಿಜವಾಗ್ಲೂ ನಾವು ಅವ್ರನ್ನ ಅಭಿಮಾನಿಗಳಾಗೋದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ವಿ. ಹೆಸರು ರಮೇಶ್ ಅಂತ, ಜಿಲ್ಲಾಧ್ಯಕ್ಷರು. ಏನಿವತ್ತು ಆಗಸ್ಟ್ 22 ಬಂದ್ರೆ ನಮ್ಗೆ ಒಂದು ಹಬ್ಬದ ವಾತಾವರಣ. ಪ್ರತಿ ವರ್ಷನೂ ಗಿಡ ನೀಡೋದಾಗ್ಲಿ, ಅನುದಾನಗಳಾಗ್ಲಿ, ಇಲ್ಲ ಹಾಸ್ಪಿಟ್ಲಲ್ಲಿ ಹಾಲು ಹಂಪಲಾಗ್ಲಿ, ಆಶ್ರಮಗಳಾಗ್ಲಿ, ಕೇಕ್ ಕಟಿಂಗ್ ಆಗ್ಲಿ, ಶಾಲಾ ಮಕ್ಕಳಿಗಾಗ್ಲಿ, ಮತ್ತೊಂದು ಅವ್ರ ಹೆಸರಲ್ಲಿ ಆಗಸ್ಟ್ 22ರಲ್ಲಿ ಯಾವುದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಎಲ್ಲ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ವರ್ಷ ಸೀನಿಯರ್ಸ್ ಅಭಿಮಾನಿಗಳು ಯಾರಿದ್ದಾರೋ ಅವ್ರಿಗೆ ಒಂದು 30-35 ವರ್ಷಗಳು ದುಡ್ದಿರೋಂಥವ್ರಿಗೆ ವ್ಯಕ್ತಿಗಳಿಗೆ ಏನು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು 5 ಲಕ್ಷದ್ದು ಚಿರಂಜೀವಿ ನೇರವಾಗಿ ಮಾಡಿಕೊಡೋ ಇವತ್ತು ಆಗಸ್ಟ್ 22ನೇ ತಾರೀಕು ಮಾಡ್ತಾ ಇದ್ದಾರೆ. ಅದರಲ್ಲಿ ನನಗೂ ಸಹ ಹೇಳಿದ್ದಾರೆ. ಹಬ್ಬದ ವಾತಾವರಣ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ, ಇಲ್ಲಾಂದ್ರೆ ಇವತ್ತು ನಾನು ಸಹ ಅಲ್ಲಿ ಇರ್ತಾ ಇದ್ದೆ ಶಿಲ್ಪಕಲಾ ವೇದಿಕೆ ಫಂಕ್ಷನ್ ಹಾಲಲ್ಲಿ. ಏನು ನಮ್ಮ ಸೀನಿಯರ್ಸು ಜೂನಿಯರ್ಸು ಯಾವುದೇ ಕಾರ್ಯಕ್ರಮ ಇದ್ರೂ, ಅವ್ರ ಕೆಲಸ ಕಾರ್ಯಕ್ರಮಗಳು ಎಷ್ಟೇ ಇದ್ರೂ, ಈ ಥರ ಬಾಸ್ ಬರ್ತ್ಡೇ ಇದೆ, ಅವ್ರ ಫ್ಯಾಮಿಲಿದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರ ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನನ್ನ ಕೈಯಲ್ಲಿ ಕೈ ಜೋಡಿಸ್ತಾರೆ. ಅವ್ರಿಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಇನ್ನು ಮುಂದಿನ ದಿನಗಳಲ್ಲಿ ನಾವಿರೋವರೆಗೂ ಏನೋ ನಮ್ಮ ಕೈಯಲ್ಲಿ ಏನಾದರೆ ಅದೊಂದೊಂದು ಸೇವೆ ಮಾಡ್ಕೊಂಡೋಗಿ ಇಷ್ಟಪಡ್ತೀನಿ. ನಮ್ಮ ಹೆಸರು ಕೌಶಿಕ್ ಅಂತ, ಈ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರು. ಈ ವರ್ಷ ಶ್ರೀ ಮೆಗಾಸ್ಟಾರ್ ಚಿರಂಜೀವಿ ಅವರ ಒಂದು 71ನೇ ಒಂದು ಹುಟ್ಟುಹಬ್ಬವನ್ನ ಆಂಜನೇಯ ಸ್ವಾಮಿಯವರ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಆಂಜನೇಯನಿಗೆ ಮತ್ತೆ ಚಿರಂಜೀವಿ ಅವರಿಗೆ ಅವಿನಾಭಾವ ಸಂಬಂಧ ಹಾಗೂ ಭಕ್ತಿ. ಯಾಕಪ್ಪ ಅಂತ ಹೇಳಿದ್ರೆ ಚಿರಂಜೀವಿ ಅಂತ ಹೇಳಿದ್ರೆ ಕೂಡ ಆಂಜನೇಯನೇ ಅಂತಾರೆ. ಮತ್ತೆ ಪವನ್ ಅಂತ ಅವರ ಸಹೋದರನ ಹೆಸರು ಕೂಡ ಆಂಜನೇಯನ ಹೆಸರೇ. ರಾಮಚರಣ್ ಅಂದ್ರೆ ಕೂಡ ಆಂಜನೇಯನ ಹೆಸರೇ. ಆದ್ರಿಂದ ಅವ್ರಿಗೆ ವಿಶೇಷವಾಗಿ ಭಕ್ತಿ ಇರ್ತಕ್ಕಂಥವ್ರು. ಅವ್ರಿಗೂ ಸಹ ಒಳ್ಳೆ ಆರೋಗ್ಯವನ್ನು ಐಶ್ವರ್ಯವನ್ನು ಕೊಟ್ಟು ಅವರ ಅಭಿಮಾನಿಗಳಿಗೂ ಸಹ ಅವರ ಒಂದು ಆದರ್ಶಗಳನ್ನು ಅವರು ಪಾಲಿಸ್ಕೊಳ್ತಾ, ಚಿರಂಜೀವಿಯವರ ಹತ್ರ ನಾವೇನ್ ಕರಿಬೇಕಂದ್ರೆ ಯಾರು ಏನೇ ಅವ್ರ ಬಗ್ಗೆ ಹೇಳಿದ್ರು ಅವರು ಇನ್ನೊಂದು ಅವ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದಕ್ಕೆ ಹೋಗಿದಿಲ್ಲ. ಆ ತರದ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ತುಂಬಿದ ಕೊಡ ಅಂತ ಹೇಳಿ ಹೇಳ್ಬೋದು. ಅವರ ಒಂದು ಚಿತ್ರಗಳು ಸಹ ಬಹಳ ಮುಖಿಯಾಗಿರುತ್ತದೆ. ನೀವು ಈ ಟಾಗೂರ್ ತಗೋಬಹುದು, ಈ ಸ್ಟಾಲಿನ್ ಈ ಚಿತ್ರಗಳೆಲ್ಲ ನೋಡಿದಾಗ ನೀವು ಮೂವರು ಸಹಾಯ ಮಾಡಿ ಆ ಮೂವರನ್ನ ಇನ್ನೊಬ್ಬ ಮೂವರಿಗೆ ಸಹಾಯ ಮಾಡಿ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಆಗಿರ್ಬೋದು. ಮತ್ತೆ ಈ ಅಂಜಿ ಸಿನಿಮಾ ಆಗಿರ್ಬೋದು, ಅದೆಲ್ಲ ನೋಡಿದ್ರೆ
ಈ ಅಂಜಿ ಸಿನಿಮಾ ಮುಂದೆ ಅದೇನೋ ಇವಾಗ ರಿಲೀಸ್ ಆಗಿದ್ರೆ ಯಾವ ಬಾಹುಬಲಿ ಯಾವ ಗ್ರಾಫಿಕ್ಸ್ ಅದ್ರ ಮುಂದೆ ಇಲ್ಲ. ಆ ತರ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರಗಳನ್ನು ಎಲ್ಲದರಲ್ಲಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಎಲ್ಲರಿಗೂ ಒಂದು ಪ್ರೀತಿಯನ್ನು ತುಂಬತಕ್ಕಂಥ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ದೇವರು 100 ಕಾಲ ಐಶ್ವರ್ಯಗಳನ್ನು ಕೊಟ್ಟು ಹೀಗೆ ಕಾಪಾಡ್ಲಿ. ಅವರ ಅನುಯಾಯಿಗಳು ಹಾಗೂ ಅವರ ಅಭಿಮಾನಿಗಳು ಸಹ ಅವರ ಒಂದು ದಾರಿಯಲ್ಲಿ ನಡೀತಾ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಇಂದು ಹನುಮಾನ್ ಮಹಾರಾಜ್